ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ಅರಿವಿನ ಮಾರಿ ತಂದೆಗಳ ಒಂದು ವಚನವನ್ನು ನಾವು ನೋಡೋಣ. ಓಗರ ಹಸಿತೆಂದು ಉಂಬುವರಿಲ್ಲ, ಓಗರ ಹಸಿತೆಂದು ಉಂಬುವರಿಲ್ಲ, ನೀರು ಬಾಯಾರಿತೆಂದು ಕುಡಿಯುವರಿಲ್ಲ, ನೀರು ಬಾಯಾರಿತೆಂದು ಕುಡಿಯುವರಿಲ್ಲ, ಭೂಮಿಗೆ ಬಡತನವೆಂದು ಬಿತ್ತುವರಿಲ್ಲ, ಭೂಮಿಗೆ ಬಡತನವೆಂದು ಬಿತ್ತುವರಿಲ್ಲ, ತಮ್ಮ ಒಲವರಕ್ಕೆ ತಾವು ಮಾಡುವಲ್ಲಿ ಘನದ ಆಶೆ ಬೇಡ, ತಮ್ಮ ಒಲವರಕ್ಕೆ ತಾವು ಮಾಡುವಲ್ಲಿ ಘನದ ಆಶೆ ಬೇಡ, ಸದಾಶಿವ ಮೂರ್ತಿ ಲಿಂಗವರಿಯುವುದಕ್ಕೆ, ಸದಾಶಿವ ಮೂರ್ತಿ ಲಿಂಗವರಿಯುವುದಕ್ಕೆ. ಇಲ್ಲಿ ಶರಣರಾದಂಥ ಅರಿವಿನ ಮಾರಿ ತಂದೆಗಳು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಈಗ ನಾವೇನು ಈ ಭೂಮಿಗೆ ಒಂದು ಜನ್ಮವೆತ್ತಿ ಬಂದಿದ್ದೇವಲ್ಲ, ಈ ಮನುಷ್ಯ ಮತ್ತು ಈ ನಮ್ಮ ದೇಹ, ನಮ್ಮ ತನು, ಇದು ಬೇಕಾಗಿದ್ದಂಥ ಮೂಲ ಏನಂದ್ರೆ ಆಹಾರ ಮತ್ತು ನೀರು. ಇಲ್ಲಿ ನಾವು ಹುಟ್ಟಿದ ಕ್ಷಣದಿಂದಲೇ ಅಲ್ಲಿ ನೀರು ಕುಡಿಯೋದು, ಆಹಾರ ತಿನ್ನೋದು ನಮ್ಮ ಒಂದು ಪ್ರಕ್ರಿಯೆ ಚಲೋ ಆಗ್ತೈತೆ. ಹಸಿವು ಅನ್ನೋದೇನೈತಲ್ಲ, ಅಲ್ಲಿ ಹೇಳ್ತಾ ಇರ್ತಾರೆ ಹಸಿವು ಅನ್ನೋದು ಭಾಳ ಕೆಟ್ಟ ಅಂತ. ಅದಕ್ಕೆ ಹಳ್ಳಿಯಲ್ಲಿ ಹೇಳ್ತಿರ್ತಾರೆ, ಅದೇನೋ ಒಂದು ಹೊಟ್ಟೆ ಯಾಕೆ ಕೊಟ್ಟು ನನಗೊಂದು 4 ಹೊಟ್ಟೆ ಕೊಡಬೇಕಾಗಿತ್ತು ಅಂತ ಹೇಳಿ ದೇವ್ರಿಗೆ ಕೇಳಿದ್ನಂತೆ ಯಾರೋ ಒಬ್ಬವ. ಆದರೆ ಆ ದೇವ್ರು ಹೇಳಿದಂತೆ ಅದೊಂದು ಹೊಟ್ಟೆ ತುಂಬ್ಕೊಂಡು ಬಾ ಹೋಗಿ ನೀನು ಅಂತ ಹೇಳಿ ಒಂದೇ ಹೊಟ್ಟೆ ಕೊಟ್ಟು ಕಳಿಸಿದಾನ ದೇವರು ನಮಗೆ ಅಂತ ಹೇಳಿ ಒಂದು ಹಳ್ಳಿಯಲ್ಲಿ ಒಂದು ಹಾಡು ಮಾತಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಓಗರ ಹಸಿಯಿತ್ತೆಂದು ಉಂಬುವರಿಲ್ಲ. ಏನು ಒಂದು ಆಹಾರ ಧಾನ್ಯ ಏನು ನಾವು ತೆಗೆದುಕೊಂಡು ಒಂದು ಪ್ರಸಾದವನ್ನು ತಯಾರಿ ಮಾಡ್ಕೊಂಡಿರ್ತಾವಲ್ಲ, ಆ ಧಾನ್ಯ ಹಸಿತು ಅದಕ್ಕೆ ನಾನು ಉಣ್ತಾ ಇದ್ದೇನೆ ಅನ್ನೋದಿಲ್ಲ. ಮತ್ತಿಲ್ಲ ಅದು ಮಾಡಿಟ್ಟಂಥ ಪ್ರಸಾದಕ್ಕೆ ಹಸಿವಾಗೈತಿ ಅದನ್ನು ಉಣ್ಬೇಕು ಅಂತ ಅಲ್ಲ, ಆದರೆ ನನಗೆ ಹಸಿವಾಗೈತಿ ಅಂತ ನಾನು ಊಟ ಮಾಡ್ತೇನೆ. ಆ ಆಹಾರ ಅದು ಯಾವುದೇ ಪ್ರಸಾದ ತಯಾರಿ ಮಾಡಿದರೆ ಅದು ಡಬ್ರಿ ಒಳಗನೆ ಇರ್ತದಲ್ಲ. ಅದಕ್ಕೆ ನೀನು ಬೆಳಗ್ಗೆ ಬಿಸಿದು ಮಾಡ್ಕೊಂಡು ಉಂಡ್ರೂ ಅದಕ್ಕೆ ಯಾವುದೇ ಥರದ ಇದು ಇರಲ್ಲ, ಮಧ್ಯಾಹ್ನಕ್ಕೆ ಉಂಡ್ರೂ ಯಾವುದೇ ಥರದ ಅದಕ್ಕೆ ಯಾಕೆ ಉಂಡೆ ಅನ್ನೋದಿಲ್ಲ, ಮತ್ತು ರಾತ್ರಿ ಅದು ತಂಗಳದ್ದಾದ್ಮೇಲೆ ಉಂಡ್ರೂ ಯಾಕೆ ದೌಡ್ ಉಣ್ಲಿಲ್ಲ ನೀವು ಬಿಸಿ ಇದ್ದಾಗ ಅಂತ ಅದೇನು ಅನ್ನೋದಿಲ್ಲ ಅದು. ಆದರೆ ನಮ್ಮ ಹಸಿವಿಗಾಗಿ ನಾವು ಅಲ್ಲಿ ಊಟ ಮಾಡಿದೆ. ಆದರೆ ಆಹಾರಕ್ಕೆ ಹಸ್ತತೆ ಅಂತ ಹೇಳಿ ಅಲ್ಲಿ ಊಟ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಅರಿವಿನ ಮಾರಿ ತಂದೆಗಳು ಏನು ಹೇಳ್ತಾರೆ ಅಂದ್ರೆ, ಓಗರ ಹಸಿಯಿತ್ತೆಂದು ಉಂಬುವರಿಲ್ಲ, ಅಂದರೆ ನಮ್ಮ ಹಸಿವಿಗಾಗಿ ನಾವು ಅಲ್ಲಿ ಊಟ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆ ಏನು ಹೇಳ್ತಾರೆ, ನೀರು ಬಾಯಾರಿತ್ತೆಂದು ಕುಡಿಯುವರಿಲ್ಲ. ಅದೇ ರೀತಿ ಊಟ ಆದಮೇಲೆ ನಾವು ನೀರು ಕುಡಿಬೇಕು, ಮತ್ತು ಆಗಾಗ ನಾವು ನೀರು ಕುಡಿತಾ ಇರ್ತೇವೆ. ಇಲ್ಲ ಅದು ನಾವು ತುಂಬಿಟ್ಟಂಥ ನೀರು ಅದಕ್ಕೆ ಬಾಯಾರಿಸೈತಿ, ಅದಕ್ಕೆ ನಾನು ಕುಡಿಬೇಕು ಅಂಥೇಳಿ ಕುಡಿತೇವನು ಇಲ್ಲ. ಆದರೆ ನಮಗೆ ಬಾಯಾರಿದೆ ಅಂಥೇಳಿ ನಾವು ಆ ನೀರನ್ನು ಕುಡಿತೇವೆ, ನಮಗೆ ಹೊಟ್ಟೆ ಸ್ಥಿತಿ ಅಂಥೇಳಿ ನಾವು ಊಟ ಮಾಡ್ತೇವೆ, ನಮಗೆ ಬಾಯಾರೈತಿ ಅಂತ ನಾವು ನೀರು ಕುಡಿತೇವೆ. ಆದರೆ ಆ ನೀರಿಗೆ ಬಾಯಾರೈತಿ ಅಂತ ನೀರು ಕುಡಿತೇವನು ಕುಡಿಯೋದಿಲ್ಲ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಭೂಮಿಗೆ ಬಡತನವೆಂದು ಬಿತ್ತುವರಿಲ್ಲ. ಅದೇ ರೀತಿ ನಾವು ಒಂದು ಆಹಾರ ಧಾನ್ಯಗಳನ್ನು ಬೆಳಕೋಬೇಕಾದ್ರೆ ಭೂಮಿಗೆ ಬಿತ್ತನೆ ಮಾಡ್ತೇವೆ, ಬೆಳೆ ಬೆಳಿತೀವಿ. ಬೆಳೆಯನ್ನು ತೆಗೆದುಕೊಂಡು ಬಂದು ನಮಗೆ ಬೇಕಾದಂಥ ಅಷ್ಟನ್ನು ನಾವು ಇಟ್ಟುಕೊಂಡು ಉಳಿದದ್ದನ್ನು ಅಲ್ಲಿ ಮಾರಾಟ ಮಾಡಿ ಅಲ್ಲಿ ಮತ್ತೆ ನಮ್ಮ ಒಂದು ಬಡತನ ಅನ್ನೋದೇನಿರುತ್ತಲ್ಲ ಅದನ್ನು ನೀಗಿಸ್ಕೊಳ್ತೇವೆ ನಾವು. ಅದೇ ಇಲ್ಲ ಅದು ಭೂಮಿ ಬಡತನದಾಗ ಐತದು, ಅದಕ್ಕೆ ಅದನ್ನು ಬಿತ್ತಿ ನಾವು ಅದನ್ನು
ಭೂಮಿ ಶ್ರೀಮಂತ ಮಾಡಬೇಕು ಅಂತ ಹೇಳಿ ಯಾರನ್ನ ಅನ್ನುತ್ತಾರನೋ ಇಲ್ಲ. ನಮ್ಮ ಬಡತನವನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ ಅಲ್ಲಿ ನಾವು ಬಿತ್ತಿ ಬೆಳೆಯನ್ನು ತೆಗೆದುಕೊಳ್ತೇವೆ. ಅದಕ್ಕೆ ಇಲ್ಲಿ ಶರಣರು ಹೇಳೋದೇನು, ಭೂಮಿಗೆ ಬಡತನ ಅಂತ ಯಾರೂ ಬಿತ್ತೋದಿಲ್ಲ. ತಮಗೆ ಬೇಕು, ತಾವು ಶ್ರೀಮಂತರಾಗಬೇಕು ಅಂತೇಳಿ ಭೂಮಿ ಬಿತ್ತಿ ಬೆಳೆ ತೆಗಿತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ತಮ್ಮ ಹೊಲವರಕ್ಕೆ ತಾವು ಮಾಡುವಲ್ಲಿ, ಇದನ್ನೆಲ್ಲ ಏನು ನಾವು ಮಾಡ್ತೇವೆ, ಅಲ್ಲಿ ಒಂದು ಪ್ರಸಾದವನ್ನು ತಗೋತೀವಿ, ಹೊಟ್ಟಸ್ತತಿ ಅಂತ, ಮತ್ತು ಬಾಯಾರತಿ ಅಂತ ನೀರು ಕುಡಿತೀವಿ, ಮತ್ತು ಬೆಳೆ ತೆಗೆದು ನಮ್ಮ ಒಂದು ಅನುಕೂಲಗಳನ್ನು ನೀಗಿಸ್ಕೊಳ್ತೀವಿ. ಇವು ಎಲ್ಲ ಮಾಡೋದು ಎದಕ್ಕೆ ಅಂತ ಕೇಳಿದರೆ, ನಮ್ಮ ಸಲುವಾಗಿ ನಾವು ಮಾಡ್ತೇವೆ ಹೊರತು ಮತ್ತೊಬ್ಬರ ಸಲುವಾಗಿ ಅಲ್ಲ, ನೀರಿನ ಸಲುವಾಗಿ ಅಲ್ಲ, ಆಹಾರದ ಸಲುವಾಗಿ ಅಲ್ಲ, ಭೂಮಿ ಸಲುವಾಗಿ ಅಲ್ಲ. ಇದೆಲ್ಲ ನಮ್ಮ ಸಲುವಾಗಿ ನಾವು ಮಾಡ್ತಾ ಇರ್ತೀವಿ ಈ ಕ್ರಿಯೆಗಳನ್ನು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಘನದ ಆಶೆ ಬೇಡ. ನಿನ್ನ ಸಲುವಾಗಿ ಇಲ್ಲಿ ನೀನು ಮಾಡ್ಕೊಂಡಿದ್ದೀಯಾ, ಯಾರ ಸಲುವಾಗಿನೂ ಅಲ್ಲ, ಭೂಮಿ ನೀರು ಆಹಾರದ ಸಲುವಾಗಿ ಅಲ್ಲ, ನಿನ್ನ ಸಲುವಾಗಿ ನೀನು ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ಘನವ ದೊಡ್ಡಸ್ತಿಕೆ ಏನೈತಿ, ಇಲ್ಲಿ ನಾನು ಬಿತ್ತಿದೆ, ನಾನು ಅಲ್ಲಿ ಆಹಾರ ತಯಾರಿ ಮಾಡಿದೆ, ನಾನು ನೀರು ಕುಡಿದೆ ಅಂತೇಳಿ ನೀನು ಇಲ್ಲಿ ಅಂದ್ಕೊಳ್ಳುವಂಥ ಒಂದು ದೊಡ್ಡಸ್ಕಿ ಅಂತ ಒಂದು ಘನವಾದ ಆಸೆ ಪಡಕ್ಕೆ ಹೋಗಬೇಡ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ ಅವರು, ಸದಾಶಿವ ಮೂರ್ತಿ ಲಿಂಗವನ್ನರಿವುದಕ್ಕೆ. ಅಲ್ಲಿ ಆ ದೇವರನ್ನು ನಾವು ಅರಿಬೇಕಾಗಿತ್ತು ಅಂದರೆ ಈ ಎಲ್ಲ ಕ್ರಿಯೆಗಳು ನನಗಾಗಿನೇ ನಾನು ಮಾಡಿಕೊಂಡು ಆತನನ್ನು ಅರಿಬೇಕೇ ಹೊರತು, ಆದರೆ ನಾನು ಮತ್ತೊಬ್ಬರಿಗೆ ಉಪಕಾರ ಮಾಡಿದ್ದೇನೆ, ನಾನು ಇಲ್ಲೇ ಬೆಳೆ ತೆಗೆದಿದ್ದೇನೆ, ನಾನು ಊಟ ಮಾಡೇನೆ, ನಾನು ನೀರು ಕುಡ್ದೇನೆ ಅಂತ ಹೇಳಿ ನಾನು ಅನ್ನುವಂಥದ್ದನ್ನು ಬಿಟ್ಟು ನನ್ನ ಸಲುವಾಗಿ ನಾನು ಮಾಡಿಕೊಂಡಿದ್ದೇನೆ ಅಂತ ತಿಳಿದಾಗ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅರಿವು ಆಗ್ತತಿ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾಯಿದ್ರು. ಹಾಗಾದರೆ ನಾವು ಸಹಿತ ಇಲ್ಲಿ ಅರಿವಿನ ಮಾರಿ ತಂದೆಗಳು ಹೇಳುವ ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ಅರಿಬೇಕು ಅಂದಾಗ ಅಲ್ಲಿ ಮತ್ತೇನು ಮಾಡಬೇಕು, ನಾವು ಯಾರಿಗಾದರೂ ಉಪಕಾರ ಮಾಡೀವಿ, ಅದಕ್ಕೆ ನಮಗೆ ದೇವರು ಒಲಿಬೇಕು ಅನ್ನುವಂಥ ಒಂದು ಭಾವ ನಮಗೆ ಬರಬಾರ್ದು. ನಮ್ಮ ಸಲುವಾಗಿ ನಮಗೋಸ್ಕರ ನಾವು ಮಾಡಿಕೊಂಡಿದ್ದೇವೆ ಅನ್ನುವಂಥ ಒಂದು ಭಾವನೆ ನಮಗೆ ಬರಬೇಕು ಅಂದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.